ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಕಾನೂನಾತ್ಮಕವಾಗಿ ಖಾಸಗಿ ಕೃಷಿ ಮಹಾವಿದ್ಯಾಲಯಗಳನ್ನ ಅಫಿಲಿಯೇಟೆಡ್ ಕಾಲೇಜುಗಳೆಂದು ಅನುಮತಿ ಕೊಡಲು ರಾಜ್ಯ ಸರ್ಕಾರಕ್ಕೆ ಅವಕಾಶ ಒದಗಿಸಲಾಗಿದ್ದು, 57 ವರ್ಷಗಳ ನಂತರ ರಾಜ್ಯದಲ್ಲಿ ಮೊಟ್ಟ ಮೊದಲ ಖಾಸಗಿ ಕೃಷಿ ಕಾಲೇಜು ಆರಂಭಕ್ಕೆ ಮುನ್ನುಡಿ ಬರೆಯಲಾಗಿದೆ ಅಂತ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಮಾಯಸಂದ್ರದಲ್ಲಿ ಇರುವ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನವರ ನೂತನ ಕೃಷಿ ಮಹಾವಿದ್ಯಾಲಯ ಕಾಲೇಜನ್ನು ಉದ್ಘಾಟಿಸಿ ಮಾತನಾಡಿದ ಕೃಷಿ ಸಚಿವರು, ಉತ್ತಮ ಗುಣಮಟ್ಟದ ಕೃಷಿ ಶಿಕ್ಷಣ ಕೊಡಲು ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆ ಮುಂದೆ ಬಂದಿರುವುದು ಮೌಲ್ಯಯುತ ಶಿಕ್ಷಣ ಕೊಡೋದಕ್ಕೆ ಇದು ಸಹಕಾರಿಯಾಗುತ್ತೆ ಎಂದಿದ್ದಾರೆ. 2023ರಲ್ಲಿ ಐಸಿಎಆರ್ ಅವರು ಖಾಸಗಿ ಕೃಷಿ ಕಾಲೇಜುಗಳನ್ನು ಪ್ರಾರಂಭಿಸಲು ಇತ್ತೀಚೆಗೆ ಪರಿಷ್ಕೃತ ಮಾನದಂಡವನ್ನು ಪ್ರಕಟಿಸಿದ್ದು, ಸರ್ಕಾರದಿಂದ ಮಾನ್ಯತೆ ಪಡೆದ ಕೃಷಿ ವಿಶ್ವವಿದ್ಯಾಲಯಗಳು ಖಾಸಗಿ ಕೃಷಿ ಮಹಾವಿದ್ಯಾಲಯಗಳನ್ನು ಪ್ರಾರಂಭಿಸಲು ಅರ್ಜಿ ಕರೆದು ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಸ್ಥಳೀಯ ವಿಚಾರಣಾ ಸಮಿತಿ ಮಾಡಿ ಖಾಸಗಿ ಮಹಾವಿದ್ಯಾಲಯವನ್ನು ಪ್ರಾರಂಭಿಸಲು ಅರ್ಜಿ ಹಾಕಿರುವ ಟ್ರಸ್ಟ್ ಹಾಗೂ ಸೊಸೈಟಿಗಳ ಸ್ಥಳ ಪರಿಶೀಲನೆ ಮಾಡಿ ಐಸಿಎಆರ್ ಪರಿಷ್ಕೃತ ಮಾನದಂಡವನ್ನು ಅಳವಡಿಸಿಕೊಂಡ ಹಿನ್ನೆಲೆ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಗೆ ಖಾಸಗಿ ಕೃಷಿ ವಿಜ್ಞಾನ ಕಾಲೇಜು ಆರಂಭಿಸಲು ಅನುಮತಿ ದೊರೆತಿದೆ ಎಂದು ಕೃಷಿ ಸಚಿವರು ಹೇಳಿದ್ದಾರೆ. ಸರ್ಕಾರದ ಆದೇಶದಂತೆ ಮೆರಿಟ್ ಆಧಾರದ ಮೇರೆಗೆ 60% ಸೀಟುಗಳನ್ನು ಸಿಇಟಿಯಿಂದ ಹಾಗೂ 40% ಸೀಟುಗಳನ್ನು ಮ್ಯಾನೇಜ್ಮೆಂಟ್ನಿಂದ ಭರ್ತಿ ಮಾಡಿಕೊಳ್ಳಲು ಅನುಮತಿ ಕೊಡಲಾಗಿದ್ದು, ಪ್ರಾರಂಭದ ಹಂತದಲ್ಲಿ ಈ ಕೃಷಿ ಕಾಲೇಜುಗಳಿಗೆ 60 ಸೀಟುಗಳನ್ನು ಭರ್ತಿ ಮಾಡಲು ಅನುಮತಿ ಕೊಡಲಾಗಿದ್ದು, ನಿಗದಿತ ವಿದ್ಯಾರ್ಥಿಗಳ ಪ್ರಮಾಣಕ್ಕಿಂತ ಹೆಚ್ಚುವರಿಯಾಗಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಮಾಡುವಂತಿಲ್ಲ. ಅಲ್ಲದೆ ಪ್ರವೇಶಾತಿಯಲ್ಲಿ ರೋಸ್ಟರ್ ಪದ್ಧತಿಯನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಸಚಿವರು ಹೇಳಿದ್ದಾರೆ. ನಮ್ಮ ರಾಜ್ಯದಲ್ಲಿ 2013ರಿಂದ ಎಲ್ಲ 6 ಕೃಷಿ ತೋಟಗಾರಿಕೆ ಮತ್ತು ಪಶು ಸಂಶೋಧನಾ ವಿಶ್ವವಿದ್ಯಾಲಯಗಳಿಗೆ ಮೆಡಿಕಲ್ ಹಾಗೂ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಂತೆ ಸಿಇಟಿ ಮುಖಾಂತರ ಮೆರಿಟ್ ಆಧಾರದ ಮೇಲೆ ಸೀಟುಗಳನ್ನು ಒದಗಿಸಲು ಪ್ರಾರಂಭಿಸಲಾಗಿದೆ. ಅಂದಿನಿಂದ ಇಂದಿನ ತನಕ ಕೃಷಿ ಸ್ನಾತಕ ಪದವಿಯನ್ನ ಕಲಿಯಲು ಇಚ್ಛಿಸುವ ವಿದ್ಯಾರ್ಥಿಗಳ ಸಂಖ್ಯೆಯು ವರ್ಷದಿಂದ ವರ್ಷಕ್ಕೆ 23,000ದಿಂದ ಪ್ರಸ್ತುತ ವರ್ಷದಲ್ಲಿ 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಿಇಟಿಯಲ್ಲಿ ಕೃಷಿ ಶಿಕ್ಷಣಕ್ಕೆ ಅರ್ಜಿ ಸಲ್ಲಿಸುತ್ತಿದ್ದಾರೆ ಅಂತ ಸಚಿವ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ರಾಜ್ಯದ 6 ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಪದವಿಗೆ ಕೇವಲ 5,000 ಸೀಟುಗಳನ್ನು ತುಂಬಲು ಅವಕಾಶವಿದೆ. ಆದರೆ 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉನ್ನತ ಕೃಷಿ ಶಿಕ್ಷಣವನ್ನ ವ್ಯಾಸಂಗ ಮಾಡಲು ಅಪೇಕ್ಷಿಸ್ತಾ ಇರೋದ್ರಿಂದ ಸಾಮಾಜಿಕ ನ್ಯಾಯವನ್ನ ಒದಗಿಸುವುದು ಸರ್ಕಾರದ ಕರ್ತವ್ಯವಾಗಿರುವ ಹಿನ್ನೆಲೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಕೃಷಿ ವಿಜ್ಞಾನ ಕಾಲೇಜು ಆರಂಭಿಸಲು ಅನುಮತಿ ಕೊಡಲಾಗ್ತಾ ಇದೆ ಅಂತ ಕೃಷಿ ಸಚಿವರು ಹೇಳಿದ್ದಾರೆ. 2024-25ನೇ ಶೈಕ್ಷಣಿಕ ವರ್ಷದಿಂದ ಆದಿಚುಂಚನಗಿರಿ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಂಯೋಜಿತ ಕಾಲೇಜಾಗಿ ಪ್ರಾರಂಭವಾಗಿ ರಾಜ್ಯದ ಪ್ರತಿಷ್ಠಿತ ಆದಿಚುಂಚನಗಿರಿ ಟ್ರಸ್ಟ್ ಅಡಿಯಲ್ಲಿ ಉತ್ತಮ ಗುಣಮಟ್ಟದ ಉನ್ನತ ಕೃಷಿ ಶಿಕ್ಷಣವನ್ನ ನೀಡಲಿ ಅಂತ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಗುಣಮಟ್ಟದ ಕೃಷಿ ಪದವೀಧರರು ಹೊರ ಬರಬೇಕು ಅಂತ ಆಶಿಸುವುದಾಗಿ ಸಚಿವರು ಹೇಳಿದ್ದಾರೆ. ಇದೇ ವೇಳೆ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ತೋಟ ಹಾಗೂ ಜಮೀನಿನಲ್ಲಿ ಬೆಳೆದಿದ್ದ ಹಣ್ಣು ತರಕಾರಿ ಸೇರಿ ದವಸ ಧಾನ್ಯವನ್ನ ಸ್ವತಃ ವಿದ್ಯಾರ್ಥಿಗಳೇ ರೈತ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದದನ್ನ ಗಮನಿಸಿದ ಕೃಷಿ ಸಚಿವರು ವಿದ್ಯಾರ್ಥಿಗಳ ಈ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. ಕನ್ನಡ ಸಾಹಿತ್ಯ ಸಮ್ಮೇಳನ 3ನೇ ಬಾರಿಗೆ ಮಂಡ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ವಿಚಾರ ತಮ್ಮೆಲ್ರಿಗೂ ಗೊತ್ತಿದೆ. ತಮ್ಮ ಸಹಕಾರವನ್ನು ಈಗಾಗಲೇ ನಾವು ಕೋರಿದ್ದೀವಿ. ನೀವು ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಮಂಡ್ಯ ಜಿಲ್ಲೆಯ ಎಲ್ಲ ಮಾಧ್ಯಮ ಸ್ನೇಹಿತರದು ಪ್ರಿಂಟ್ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಸಂಪೂರ್ಣವಾಗಿ ನೀವು ಇದಕ್ಕೆ 23 ಆದಮೇಲೆ ಬೇಕಾದ್ರೆ ಬೇರೆ ಥರ ಎಲ್ಲರೂ ಮಾಡೋಣ. ಅಲ್ಲಿವರೆಗೆ ಸಂಪೂರ್ಣವಾಗಿ ನೀವು ಈ ಒಂದು ಸಾಹಿತ್ಯ ಸಮ್ಮೇಳನ ಸಕ್ಸಸ್ಗೆ ನಿಮ್ಮ ಸಹಕಾರ ಇರಬೇಕು ಅಂತೇಳಿ ಮೊದಲನೇದಾಗಿ ನಾನು ನಿಮ್ಮನ್ನು ವಿನಂತಿ ಮಾಡ್ಕೊಂಡು, ಮತ್ತು 87ನೇದು 3ನೇ ಬಾರಿ ನಮಗೆ ಅವಕಾಶ ಸಿಕ್ಕಿದೆ. 87ನೇ ಸಾಹಿತ್ಯ ಒಂದು ಸಮ್ಮೇಳನ 3ನೇ ಬಾರಿ. ಈಗ ಮೊದಲನೇ ಬಾರಿ 1974, 2ನೇ ಬಾರಿ 94, 3ನೇ ಬಾರಿ 24, ಎಲ್ಲ 4-4-4ರಲ್ಲೇ ಸಮ್ಮೇಳನ ಸಿಕ್ಕಿದೆ. ಈ ಸಾರಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಮತ್ತು ನಮ್ಮ ಸರ್ಕಾರ ಅಂದರೆ ಸಿದ್ದರಾಮಯ್ಯನವರು ಇರ್ಬೋದು, DCM ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಅಧಿಕಾರಿಗಳಿರ್ಬೋದು, ಜಿಲ್ಲಾಡಳಿತ ಎಲ್ಲವೂ ಸೇರುತ್ತೆ. ಸಾಹಿತ್ಯ ಪರಿಷತ್ತು, ಕೇಂದ್ರದ ಸಾಹಿತ್ಯ ಪರಿಷತ್ತು, ಮಂಡ್ಯ ಜಿಲ್ಲಾ ಸಾಹಿತ್ಯ ಪರಿಷತ್ತು ಎಲ್ಲವೂ ಸಾರ್ವಜನಿಕರು, ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಸಾಹಿತಿಗಳು ಎಲ್ಲರೂ ಸೇರಿ ಹಲವಾರು ಮೀಟಿಂಗ್ನ ನಾವು ಮಾಡಿದ್ದೀವಿ.
ಎಲ್ಲರೂ ಸಹಮತವನ್ನು ಕೋರಿದ್ದೀವಿ. ಎಲ್ಲರೂ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಭಾಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಮಾಡಬೇಕು ಅಂತ. ಇದು ಮೊನ್ನೆ ಕಾರ್ಯಕಾರಿ ಸಮಿತಿ, ಕೇಂದ್ರ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಮೊನ್ನೆ ಒಂದು ಮೀಟಿಂಗ್ ಮಾಡಿ ಗೋರು ಚನ್ನಬಸಪ್ಪನವ್ರನ್ನ ಈ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅದನ್ನು ನಾನು, ಅವರು, DC ಅವರು ಹೋಗಿ ಅವರಿಗೆ ಆಹ್ವಾನ ಕೊಟ್ಟು ಅವರು ಒಪ್ಪಿಗೆ ತಗೊಂಡು ಅವ್ರನ್ನ ವೆಲ್ಕಮ್ ಮಾಡಿ ಬಂದಿದ್ದೀವಿ. ಆಮೇಲೆ ನಾವು ಫಾರ್ಮ್ಯಾಲಿಟೀಸು ಇದೆಲ್ಲ ಇನ್ವಿಟೇಷನ್ ಆದಮೇಲೆ ಕೊಟ್ಟು ಕರೀತಕ್ಕಂಥದ್ದು ಮತ್ತೊಂದು ಬಾರಿ ಹೋಗ್ತೀವಿ. ಸೊ ಅವರು ಸಹ ಸಹಮತ ವ್ಯಕ್ತಪಡಿಸೋದ್ರಿಂದ ಇಡೀ ರಾಜ್ಯದಲ್ಲಿ ಎಲ್ಲರೂ ಸಹ ಚನ್ನಬಸಪ್ಪನವರ ಆಯ್ಕೆ ಉತ್ತಮವಾಗಿದೆ ಅನ್ನೋ ಪ್ರಶಂಸೆಯನ್ನು ಮಾಧ್ಯಮದ ಮೂಲಕನೂ ಸೋಷಿಯಲ್ ಮೀಡಿಯಾದ ಮೂಲಕನೂ ಸಾರ್ವಜನಿಕರು ಸಹ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಇದೊಂದು ಮೊದಲನೇ ಹೆಜ್ಜೆ. ನಾವು ಈ ಸಕ್ಸಸ್ಗೆ ಒಂದು ಒಳ್ಳೆಯ ಹೆಜ್ಜೆ ಅಂತೇಳಿ ನಾವು ಅನ್ಬೋದು. ಇದನ್ನು ನಾನು ಸಹ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಗೆ ನಾವು ಈ ಎಲ್ಲ ಜಿಲ್ಲಾ ಆಡಳಿತ, ನಮ್ಮ ಈ ಒಂದು ಸಮಿತಿ ಮತ್ತು ಸರ್ಕಾರ ಅವರಿಗೆ ಒಂದು ಅಭಿನಂದನೆಯನ್ನು, ಒಳ್ಳೆಯ ಆಯ್ಕೆ ಮಾಡಿಕೊಟ್ಟಿರೋದ್ರಿಂದ ಅಭಿನಂದನೆಯನ್ನು ನಾವು ತಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ. ಇದರ ಜೊತೆಗೆ ಈಗಾಗಲೇ ಇದು 2ನೇ ಬಾರಿನೋ 3ನೇ ಬಾರಿನೋ ಸ್ವಾಗತ ಕಮಿಟಿ 2ನೇ ಬಾರಿ ಮಾಡಿದ್ದೀವಿ. ಇಲ್ಲಿವರೆಗೆ ನಿಮಗೆಲ್ರಿಗೂ ಗೊತ್ತಿರೋಂಗೆ ಎಲ್ಲ ಪ್ರಿಪ್ರೇಷನ್ ಆಗ್ತಾಯಿದೆ. ಅದರದ್ದೆಲ್ಲ ನಾವು ಏನೇನು ಪ್ರಿಪ್ರೇಷನ್ ಮಾಡಬೇಕು, ಏನೇನು ಸಮಿತಿಗಳು ಮಾಡಿದ್ದೋ 28 ಸಮಿತಿಗಳು, ಅವರೆಲ್ಲರೂ ಸಹ ಇಂಡಿವಿಜುವಲ್ ಆಗಿ 2, 3, 4 ಮೀಟಿಂಗ್ ಮಾಡಿ ಏನು ಅವರ ವ್ಯಾಪ್ತಿನಲ್ಲಿ ಬಜೆಟ್ಟು ಎಲ್ಲ ವಿಚಾರದಲ್ಲೂ ಸಹ ನಮಗೆ ಸಬ್ಮಿಟ್ ಮಾಡಿದ್ದಾರೆ. ಈ ಸಮಿತಿನಲ್ಲಿ ಅದನ್ನೆಲ್ಲನೂ ನಾವು ಪರಿಗಣಿಸಿ ಅದನ್ನು ಚರ್ಚೆ ಮಾಡಿ ಏನಾದ್ರು ಅವರ ಅಭಿಪ್ರಾಯಗಳು, ಬೇರೆಯವರು ಸಮಿತಿ ಸದಸ್ಯರ ಅಭಿಪ್ರಾಯಗಳನ್ನು ತಗೊಂಡು ಇವತ್ತು ಅಂತಿಮವಾಗಿ ಎಲ್ಲವೂ ಸಹ ಆ ಸಮಿತಿಯ ಏನು ಶಿಫಾರಸ್ಸಿದೆ ಅದನ್ನು ಒಪ್ಪಿದ್ದೀವಿ. ಸೊ ಮುಂದೆ ನಾವು ಮುಖ್ಯವಾಗಿ ಈ ಜಾಗ ನಿಮಗೆ ಗೊತ್ತಿದೆ, ಸ್ವಲ್ಪ ಸಣ್ಣ ಪುಟ್ಟ ಇದ್ದಿತ್ತು, ಬಟ್ ಲೋಕಲಲ್ಲಿ ಇಲ್ಲಿ ಮಾಡಲಿಕ್ಕೆ ಆಗಲ್ಲ ಅಂಥೇಳಿ 80 ಎಕರೆ ಜಾಗದಲ್ಲಿ ಮೇಯ್ನ್ ಇದಿರ್ಬೋದು ಸ್ಟೇಜು, ಅಥವಾ ಸಮಾನಾಂತರ ಸ್ಟೇಜ್ ಇರ್ಬೋದು, ಪಾರ್ಕಿಂಗ್ ಇರ್ಬೋದು, ಊಟದ್ದಿರ್ಬೋದು, ಬುಕ್ ಸ್ಟಾಲ್ ಇರ್ಬೋದು, ಎಲ್ಲವನ್ನು ಸಹ 80 ಎಕರೆ ಜಾಗದಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ ಕೆಲಸ. ಸೊ ಅದನ್ನು ಸಂಪೂರ್ಣವಾಗಿ ಸ್ಯಾಂಜೋ ಹಾಸ್ಪಿಟ್ಲ್ ಹಿಂಭಾಗದಲ್ಲಿ ಮಾಡ್ತಾಯಿದ್ದೀವಿ. ಅಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ 2-3 ರಸ್ತೆಯನ್ನು ಸಹ ಪ್ರೊವೈಡ್ ಮಾಡಿದ್ದೀವಿ. ಮತ್ತು ಪಾರ್ಕಿಂಗ್ ಜಾಗಕ್ಕೆ ಈ ಕಡೆ ಸತ್ವ ಇದೆಯಲ್ಲ, ಅಲ್ಲೂ ಸಹ ಪಾರ್ಕಿಂಗ್ ಜಾಗಕ್ಕೆ ಅವಕಾಶ ಮಾಡಿದೆ. ಸೀದಾ ಇಲ್ಲಿ ಮೈಸೂರು ಕಡೆಯಿಂದ ಹೋಗೋರಿಗೆ ಆ ಕಡೆ ಮಾಡೋದಕ್ಕೆ, ಆ ಕಡೆಯಿಂದ ಬರೋರಿಗೆ ಬೇಡ ಮಾಡಿ ಒನ್ ವೇ ಮಾಡಿದೆ. ಅದನ್ನೆಲ್ಲ ಆದಷ್ಟು ತೊಂದರೆ ಆಗದಂಗೆ ಮಾಡ್ತಕ್ಕಂಥದ್ದಕ್ಕೆ ಊಟದ ವ್ಯವಸ್ಥೆ ಯಾವುದೇ ಕಾರಣಕ್ಕೆ ಎಲ್ರಿಗೂ ಯಾವುದೇ ಕೊರತೆ ಆಗದಂಗೆ ಊಟದ ವ್ಯವಸ್ಥೆಯನ್ನು ಮಾಡಲಿಕ್ಕೋಸ್ಕರ ಎಚ್ಚರಿಕೆಯನ್ನು, ಎಲ್ಲ ವಿಚಾರಕ್ಕಿಂತ ಎಚ್ಚರಿಕೆಯನ್ನು ಗಮನ ಹರಿಸಿದ್ದೀವಿ. ಮತ್ತು ಸಿಟಿಯಿಂದ ಫ್ರೀ ಬಸ್ ಮಾಡಿ ಉಚಿತವಾಗಿ ಹೋಗೋದು ಬರೋದಕ್ಕೆ ಸಿಟಿನಲ್ಲಿ ಒಂದು ಸ್ವಲ್ಪ ಹೊರಗಡೆ ಆಗೋದ್ರಿಂದ ಡಬಲ್ ಡೋರ್ ಬಸ್ಸನ್ನು ಹಾಕಲಿಕ್ಕೆ ನಾನು KSRTC ಅವರಿಗೆ ಹೇಳಿದ್ದೀನಿ. ಸೊ ಡಬಲ್ ಡೋರ್ ಬಸ್ ಹಾಕ್ತಾರೆ. ಈ ಸಿಟಿಯಿಂದ ಸಂಪೂರ್ಣವಾಗಿ ಉಚಿತವಾಗಿ ಯಾರು ಬೇಕಾದ್ರೂ ಹೋಗ್ಬೋದು, ಬರ್ಬೋದು. ಅವ್ರಿಗೆ ವಾಹನದ ಖರ್ಚಿರಲ್ಲ, ದೂರ ಆಗ್ತದೆ ಅನ್ನೋದ್ರಿಂದ ಅದನ್ನು ಮಾಡಿದ್ದೀವಿ. ಸೊ ಅದು ಬಿಟ್ಟು ಈಗಾಗಲೇ ಸರ್ಕಾರ 25 ಕೋಟಿ ಮಂಜೂರು ಮಾಡಿದೆ. 25 ಕೋಟಿ ಜೊತೆಗೆ ನಮ್ಮ ಎಲ್ಲ ನೌಕರರು ಒಂದು ದಿವಸದ ಸ್ಯಾಲ್ರಿನ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ಕಡಿತ ಇರುತ್ತೆ, ಅದೆಲ್ಲ ನೋಡ್ಕೊಂಡು ಎಷ್ಟು ಬರುತ್ತೆ ನೋಡ್ಕೊಂಡು ಅದನ್ನು ಇದಕ್ಕೆ ಇನ್ವಾಲ್ವ್ ಮಾಡ್ಕೊಂಡು ಆ ಒಂದು 25 ಕೋಟಿ ಮತ್ತು ಸ್ಯಾಲ್ರಿಲಿ ಏನು ಬರುತ್ತೆ ಅದನ್ನು ಸಹ ಸೇರಿಸ್ಕೊಂಡು ಸಂಪೂರ್ಣವಾಗಿ ವೆಚ್ಚವನ್ನು ಭರಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಮತ್ತು ವಿಶೇಷವಾಗಿ ಸಮ್ಮೇಳನಕ್ಕೆ ಅತಿಥಿಗಳೇನು ಬರ್ತಾರೆ ಅವ್ರಿಗೆ ಆನ್ಲೈನಲ್ಲಿ ಈಗಾಗಲೇ ರಿಜಿಸ್ಟ್ರೇಷನ್ ಪ್ರಾರಂಭ ಆಗಿದೆ. ಈಗ 3,500 ರಿಜಿಸ್ಟ್ರೇಷನ್ ಆಗಿದೆ. ಇನ್ನೊಂದು 3-4 ಸಾವಿರ ಬರ್ಬೋದು. ಇನ್ನೇನಾದ್ರು ಸಲಹೆ ಇದ್ದರೆ ಅದನ್ನು ನೋಡ್ಕೊಂಡು ತೀರ್ಮಾನ ಮಾಡೋಣ ಅಂತ ಹೇಳಿದ್ದೀವಿ. ಈಗ ಬರ್ತಕ್ಕಂಥವ್ರಿಗೆ ಅವ್ರಿಗೆ ಲೊಕೇಶನ್ ಇರ್ಬೋದು, ಅವ್ರಿಗೆ ಯಾವ ಹೋಟ್ಲು ಅಂತ ಇರ್ಬೋದು, ಎಲ್ಲವನ್ನೂ ಸಹ ಅವ್ರಿಗೆ ಮೆಸೇಜ್ ಹೋಗುತ್ತೆ. ಅವರು ಆ ಪಾಸನ್ನು ಸಹ ಅಲ್ಲೇ ಪ್ರಿಂಟ್ ಹಾಕ್ಕೋಬೋದು. ಅವ್ರಿಗೆ ಅದನ್ನು ಫಾರ್ವರ್ಡ್ ಮಾಡ್ತಾರೆ. ಸಂಪೂರ್ಣವಾಗಿ ಅವರು ಯಾರಿಗೂ ಫೋನ್ ಮಾಡೋ ಅಂಥ ಅವಶ್ಯಕತೆ ಬರಲ್ಲ. ಯಾರ್ಯಾರು ರಿಜಿಸ್ಟರ್ ಆಗಿದೆ ಅವರಿಗೆ ಸಂಪೂರ್ಣವಾದಂಥ ಬಂದು ಉಳ್ಕೊಂಡು ಅಟೆಂಡ್ ಮಾಡಿ ವಾಪಸ್ ಹೋಗಲಿಕ್ಕೆ ಎಲ್ಲ ಥರದ ಸೌಲಭ್ಯವನ್ನು ನಾವು ಮಾಡಿದ್ದೀವಿ. ಯಾರು ರಿಜಿಸ್ಟರ್ ಮಾಡ್ಕೋತಾರೆ ಅವ್ರಿಗೆ. ಸಾರ್ವಜನಿಕರು ಬರೋರಿಗೆ ನಾವು ಊಟ ಇನ್ನೊಂದು ಏನು ಅವರಿಗೆ ಇದು ಮಾಡ್ಬೋದು ಅದನ್ನೆಲ್ಲ ಮಾಡ್ತೀವಿ. ಗೆಸ್ಟ್ಗಳಿಗೆ ಮಾತ್ರ ವಿಶೇಷವಾಗಿ ಅವರಿಗೆ ಆಲ್ಟ್ ಆಗಲಿಕ್ಕೆ ಅವಕಾಶ ಇರೋದ್ರಿಂದ ಅದನ್ನೆಲ್ಲ ಮಾಡ್ತೀವಿ. ಮತ್ತು ಈಗಾಗಲೇ ಕನ್ನಡ ಜ್ಯೋತಿ ರಥ ಅದನ್ನು ನಿಮಗೆ ಗೊತ್ತಿದೆ 87 ದಿವಸ ನಾವು ಮಾಡಬೇಕು ಅಂತೇಳಿ ಅರ್ಲಿ ನಾವು ಶ್ರೀರಂಗಪಟ್ಟಣದಲ್ಲಿ ಪೂಜೆ ಮಾಡಿ ಕಳಿಸಿದ್ದು. ಸಿದ್ದಾಪುರದಲ್ಲಿ ಅಧಿಕೃತವಾಗಿ ಹೊರಟರು. ಈಗಾಗಲೇ 27 ಜಿಲ್ಲೆಯನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಅಲ್ಲಿಯ ಶಾಸಕರು, ಮಂತ್ರಿಗಳು, ಅಧಿಕಾರಿಗಳು, DC ಗಳು ಎಲ್ಲರೂ ಸೇರಿ ಸ್ವಾಗತ ಮಾಡಿ
ಭಾಳ ಒಳ್ಳೆಯ ಅಭಿಪ್ರಾಯ ಬಂದಿದೆ. ಅದರ ಜೊತೆಗೆ ಉಳಿದಿರ್ತಕ್ಕಂಥ ಜಿಲ್ಲೆಗಳನ್ನ ಮುಗಿಸಿ 10ನೇ ತಾರೀಕು ಇಲ್ಲಿಗೆ ಬರ್ತದೆ. ರಥ ಬಂತ ಕೂಡಲೇ ಈಗಾಗಲೇ ಇಲ್ಲೂ ಸಹ ಒಂದು ನಮ್ಮ ಜಿಲ್ಲಾ ಅಧ್ಯಕ್ಷರು ಸಾಹಿತ್ಯ ಪರಿಷತ್ತಿನ ಜೋಶಿಯವರು ಇಲ್ಲೊಂದು ಮಾಡೋದು ಒಳ್ಳೆಯದು ಅನ್ನೋ ಅಭಿಪ್ರಾಯ ಕೊಟ್ಟ ಮೇಲೆ ನಮ್ಮ DC ಅವರು ಇಲ್ಲೂ ಒಂದು ಮಾಡಿಸಿ ಇಲ್ಲಿ ಈಗಾಗಲೇ ಪಂಚಾಯತಿ ವೈಸ್ ಹೋಗ್ತಾ ಇದೆ. ಅದ್ರ ಜೊತೆಗೆ ಅಲ್ಲಿಂದ ಬಂದ ಮೇಲೂ ಸಹ ಉಳಿದಿರ್ತಕ್ಕಂಥ ದಿನಗಳಲ್ಲಿ ಆ ರಥನೂ ಸಹ ಈ ಜಿಲ್ಲೆ ಒಳಗಡೆ ಎಲ್ಲೆಲ್ಲಿ ಹೋಗಿಲ್ಲ ಅವಶ್ಯಕತೆ ಇದೆ ತಾಲೂಕು ಕೇಂದ್ರಗಳಿಗೆ ಅಲ್ಲೂ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಮಳಿಗೆಗಳು ಈ ಬುಕ್ಕು ಸ್ಟಾಲ್ಗಳಿದಾವಲ್ಲ ಅವಕ್ಕೆ ಆನ್ಲೈನಲ್ಲಿ ಫಸ್ಟ್ ಕಮ್ ಫಸ್ಟು ಈ ಖಾಲಿ ಇರೋದು ನಾವು ಕೊಟ್ಬಿಡ್ತೀವಿ ಆನ್ಲೈನಲ್ಲಿ. ಅವಾಗ ಯಾವುದು ಅವ್ರಿಗೆ ಅಕಾಮಡೇಷನ್ಗೆ ಮಳಿಗೆಗಳಿಗೆ ಬೇಕೋ ಆನ್ಲೈನಲ್ಲೇ ಈಗ ಇಂಪ್ಲೂಯೆನ್ಸ್ ಮಾಡೋದು, ಇವ್ರು ಹೇಳ್ಕೊಡ್ಸಿದ್ರು ಅವ್ರು ಹೇಳ್ಕೊಡ್ಸಿದ್ರು ನಮ್ಗೆ ಒಳ್ಳೆ ಜಾಗ ಕೊಡಲಿಲ್ಲ ನಮ್ಗೆ ಕೊನೆಯಲ್ಲಿ ಕೊಟ್ಟರು ಅನ್ನೋದು ಬೇಡ. ಆನ್ಲೈನಲ್ಲಿ ಅವರೇ ಬುಕ್ ಮಾಡ್ಕೊಳ್ಳಿಕ್ಕೆ ಬಿಡುಗಡೆ ಇನ್ನೊಂದು 2-3 ದಿವಸದಲ್ಲಿ ಆ್ಯಪ್ ಬಿಡುಗಡೆ ಮಾಡ್ತಾರೆ, ಅದನ್ನು ಮಾಡ್ಕೊಬೋದು ಎಷ್ಟು ಸಾಧ್ಯನೋ ಅಷ್ಟು. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿ ಸುರೇಶ್ ಸೇರಿ ಇತರೆ ಗಣ್ಯರು ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.